ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ನೈಟಿಂದ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಏನು ಅಂತಂದರೆ ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಹೇಳಿ. ಸೊ ಆ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಹೇಳಿ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ನಾನು. ಕ್ಯಾರೆಟ್ ಹಲ್ವಾ ಮಾಡಬೇಕು ಅಂತ 4-5 ಡೇಸಿಂದನೂ ಅಂದ್ಕೊಂಡಿದ್ದೆ. ಬಟ್ ಸಂಜು ನನಗೆ ತುಪ್ಪ ಏನೂ ತಂದುಕೊಟ್ಟೇ ಇರಲಿಲ್ಲ. ಹಾಗಾಗಿ ನಾನು ಮಾಡೇ ಇರಲಿಲ್ಲ. ಮಾಡಬೇಕು ಅಂದ್ಕೊಂಡು ಅವರು ಮರ್ತ್ಕೊಂಡು ಬರ್ತಾಯಿದ್ರು, ನಾನು ಮಾಡ್ತಾನೆ ಇರಲಿಲ್ಲ. ಬಿಡು ಸರಿ, ಅದನ್ನೆಲ್ಲ ಕ್ಲೀನ್ ಮಾಡಿ ಯಾರು ತುರ್ದು ಮಾಡ್ತಾರೆ, ಸ್ವಲ್ಪ ರಿಸ್ಕು ಅಂತ ಅಂದ್ಕೊಂಡು ನಾನು ಸುಮ್ಮನಿದ್ದೆ. ಸೊ ಇವಾಗ ಜಸ್ಟು ಪೂಜೆ ಎಲ್ಲ ಮುಗಿಸ್ದೆ. ಅದಕ್ಕೆ ಇವಾಗ ಮಾಡೋಣ ಇರಪ್ಪ ಅಂತ ಹೇಳಿ ಮಾಡೋದಕ್ಕೆಲ್ಲ ರೆಡಿ ಮಾಡಬೇಕು. ಇನ್ನೂ ಏನೂ ರೆಡಿ ಮಾಡಿಲ್ಲ. ಸೊ ನಿಮಗೆ ತೋರಿಸ್ತೀನಿ. ನಾನು ಕ್ಯಾರೆಟ್ ಹಲ್ವಾ ಮಾಡಿದ್ದು ಸ್ಟಾರ್ಟಿಂಗ್ ಮದುವೆ ಆದಾಗ ಒಂದು ಟೈಮ್ ಏನೋ ಒಂದು ಸಲ ಯಾವಾಗಲೂ ಮಾಡಿದ್ದೆ ಅಷ್ಟೇ. ಅದೇನು ಬಿಟ್ಟರೆ ನಾನು ಮಾಡೇ ಇಲ್ಲ. ಆವಾಗ ಚೆನ್ನಾಗಾಗಿತ್ತು. ನೆನಪಿದ ನಿಮಗೆ? ಗೊತ್ತಿಲ್ವಂತೆ. ಉತ್ರಿ ಮನೇಲಿ ಮಾಡಿರಲಿಲ್ವಾ? ಅವಾಗ ಒಂದು ಸಲ ಮಾಡಿದ್ದಷ್ಟೇ. ಅದು ಬಿಟ್ಟರೆ ನಾನು ಯಾವಾಗಲೂ ಮಾಡೇ ಇಲ್ಲ. ಸ್ಟಾರ್ಟಿಂಗ್ ಮದುವೆ ವಸ್ತ್ರಲ್ಲಿ ಸ್ವೀಟ್ ಎಲ್ಲ ಜಾಸ್ತಿ ತಿಂತಿದ್ದೆ, ಜಾಸ್ತಿ ಮಾಡ್ತಿದ್ದೆ. ಮನೇಲೆಲ್ಲ ಐಟಮು ಮಾಡ್ತಾಯಿದ್ದೆ. ದೂದ್ ಪೇಡ ಒಂದು ಸಲ ಮಾಡಿದ್ದೆ, ಮತ್ತು ಕೊಬ್ಬರಿ ಮಿಠಾಯಿ, ಮತ್ತು ಹಾಲಿನ ಪೌಡ್ರಲ್ಲಿ ಒಂದು ಸ್ವೀಟ್ ಮಾಡ್ಬೋದು, ಅದು ಮಾಡ್ತಿದ್ದೆ. ಮತ್ತು ಹಾಲು ಹೊಡೆದಾದ್ರೆ ಸ್ವೀಟ್ ಮಾಡ್ತಾರಲ್ಲ, ಅದನ್ನು ಕೂಡ ಮಾಡ್ಕೋತಾ ಇದ್ದೆ ನಾನು. ಬಟ್ ಇವಾಗ ಬಿಟ್ಬಿಟ್ಟಿದ್ದೆ. ಕ್ಯಾರೆಟು ಓದ್ ಬ್ಲಾಗಲ್ಲಿ ನೋಡಿದ್ದೀರಾ ಅಲ್ವಾ ನೀವು? ಕ್ಯಾರೆಟ್ ಜಾಸ್ತಿ ತಂದಿದ್ನಲ್ಲ, ಹಾಗಾಗಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಎತ್ತಿಟ್ಕೊಂಡಿದ್ದೀನಿ. ಬನ್ನಿ ಏನೇನು ಬೇಕು ಅಂತ ತೋರಿಸ್ತೀನಿ. ಗೈಸ್, ಕ್ಯಾರೆಟ್ ಹಲ್ವಾ ಮಾಡಲಿಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ ನೋಡಿ. ನಾನು ಒಂದು ಅರ್ಧ ಕೆಜಿಯಷ್ಟು ಕ್ಯಾರೆಟ್ನ ಸಿಪ್ಪೆ ಎಲ್ಲ ಕ್ಲೀನಾಗಿ ಒರೆದು ಅದನ್ನು ತೊಳೆದು ಕ್ಲೀನಾಗಿ ತುರಿದಿಟ್ಕೊಂಡಿದ್ದೀನಿ ಈ ರೀತಿ. ಸೊ ಕೆಲವರು ಬೇಯಿಸಿ ಸ್ನ್ಯಾಶ್ ಮಾಡಿನೂ ಕೂಡ ಮಾಡ್ತಾರೆ, ಅಂದರೆ ನಮಗೆ ಟೈಮ್ ಇಲ್ಲ ಅನ್ನೋರು. ಸೊ ನಾನು ಟೈಮ್ ಇತ್ತಲ್ಲ ಅಂತ ಹೇಳಿ ಈ ಥರ ತುರ್ದಿನೇ ಮಾಡ್ತಾಯಿದ್ದೀನಿ. ಆ್ಯಂಡ್ ಇದ್ರ ತಕ್ಕಂತೆ ನಾನು ಸಕ್ಕರೆನೂ ಕೂಡ ಎತ್ಕೊಂಡಿದ್ದೀನಿ. ಸೊ ಇದೊಂದು 2 ಬೌಲಷ್ಟು ಬರುತ್ತೆ, ಹಾಗಾಗಿ 1 ಬೌಲಷ್ಟು ಸಕ್ಕರೆ ಎತ್ಕೊಂಡಿದ್ದೀನಿ. ಇದು ಎಷ್ಟು ಬರುತ್ತೋ ಅದರ ಅರ್ಧದಷ್ಟು ನಾವು ಸಕ್ಕರೆನ ಆ್ಯಡ್ ಮಾಡ್ಕೋಬೇಕು. ಆ್ಯಂಡ್ ನಾನು ದ್ರಾಕ್ಷಿ ಗೋಡಂಬಿ ತೊಗೊಂಡಿದ್ದೀನಿ. ಸೊ ಪಿಸ್ತಾ ಬಾದಾಮ್ ಇರೋರು ಕೂಡ ಆ್ಯಡ್ ಮಾಡ್ಕೋಬೋದು. ಆ್ಯಂಡ್ ನಾನು ಅದಾಗ ಗೊತ್ತಾಗೋದಿಲ್ಲ ಅಂತ ಹೇಳಿ 10 ರೂಪಿದು 2 GRB ತುಪ್ಪ ತರಿಸಿದ್ದೀನಿ. ಸೊ ಆಮೇಲೆ ನನಗೆ ಗೊತ್ತಾಗುತ್ತೆ ಅದ ಸರಿ ಬರುತ್ತೆ ಅಂತ ಹೇಳಿ. ಆ್ಯಂಡ್ ಇನ್ನೊಂದು ಅರ್ಧ ಲೀಟರಷ್ಟು ಹಾಲು ಬೇಕು ಇದಕ್ಕೆ. ಸೊ ನಾನು ಇನ್ನೂ ಕಾಯಿಸ್ತೇನೆ, ಹಸಿ ಹಾಲೇ ಹಾಕ್ತಾಯಿದ್ದೀನಿ. ನಾನು ಇಲ್ಲೇ ಹಾಲು ಹಾಕ್ಸ್ಕೊಂಡಿರೋದ್ರಿಂದ ಕೆನೆ ಸ್ವಲ್ಪ ಜಾಸ್ತಿ ಇದೆ. ಸೊ ಬನ್ನಿ ಇವಾಗ ಹೇಗೆ ಕ್ಯಾರೆಟ್ ಹಲ್ವಾ ಮಾಡೋದು ಅಂತ ನೋಡೋಣ. ಫಸ್ಟು ಒಂದು ಪ್ಯಾನ್ಗೆ ತುಪ್ಪ ಹಾಕಬೇಕು. ಸೊ ತುಪ್ಪ ಸ್ವಲ್ಪ ಜಾಸ್ತಿ ಹಾಕಿದ್ರೂ ನಡೆಯುತ್ತೆ. ಸೊ ನಾನು ತುಪ್ಪಕ್ಕೆ ದ್ರಾಕ್ಷಿ ಗೋಡಂಬಿ ಹಾಕೋತಾ ಇದ್ದೀನಿ ಇವಾಗ. ಫಸ್ಟು ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡಿಕೊಂಡು ಎತ್ತಿಟ್ಕೊಬಿಡ್ತೀನಿ. ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಹಾಕ್ತಿದ್ದಂಗೆ ಅದು ಉಬ್ಬಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಆವಾಗಲೇ ನಮ್ಗದು ಗೊತ್ತಾಗುತ್ತೆ. ನನಗೆ ದ್ರಾಕ್ಷಿ ಗೋಡಂಬಿನ ಹಾಗೆ ತಿನ್ನೋದಕ್ಕೆ ಇಷ್ಟ. ಆ ಥರ ತುಪ್ಪದಲ್ಲಿ ಹುರಿದಾಗ ಅದು ಒಂಥರ ಡುಮ್ಮ ಆಗುತ್ತಲ್ಲ, ಆವಾಗ ನನಗೆ ಇಷ್ಟನೇ ಆಗೋದಿಲ್ಲ ಅದು. ಸೊ ತುಪ್ಪ ಜಾಸ್ತಿ ಕಾದ್ಬಿಟ್ಟಿತ್ತು, ಹಾಗಾಗಿ ನಾನು ಎತ್ಕೊಂಡು ಪ್ಲೇಟಿಗೆ ಹಾಕೋಷ್ಟರಲ್ಲಿ ಅದು ಒಂಥರ ಸಿಯೋ ಥರ ಫೀಲ್ ಆಗ್ತಿತ್ತು. ಹಾಗಾಗಿ ಬೇಗ ಎತ್ಕೊಂಡು ಹಾಕೋತಾ ಇದ್ದೆ ನಾನು ಪ್ಲೇಟ್ಗೆ. ಎಲ್ಲಿ ಸೀದೋಗುತ್ತೆ ಅಂತ ಹೇಳಿ ನಾನು ವಿಡಿಯೋನೇ ಆಫ್ ಮಾಡಿಬಿಟ್ಟೆ ತಕ್ಷಣ. ಇವಾಗ ನಾನು ಅದೇ ತುಪ್ಪಕ್ಕೆ ಕ್ಯಾರೆಟ್ ಹಾಕ್ತಾಯಿದ್ದೀನಿ. ಸೊ ಕ್ಯಾರೆಟ್ ಹಲ್ವಾ ಈಸಿ ಅಂತಲೇ ಹೇಳ್ಬೋದು ಒಂದು ರೀತಿಲಿ. ಕ್ಯಾರೆಟ್ ಹಾಕಿ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ಇದು ನೋಡೋದಕ್ಕೆ ಅಷ್ಟೊಂದು ಕಾಣುತ್ತೆ, ಬಟ್ ಎಲ್ಲ ಫ್ರೈ ಆದಮೇಲೆ ಸ್ವಲ್ಪನೇ ಆಗಿಬಿಡುತ್ತೆ. ಸೊ ಈ ರೀತಿ ಕ್ಯಾರೆಟ್ ಹಾಕಿ ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು ತುಪ್ಪದಲ್ಲಿ ಸ್ವಲ್ಪ ಹೊತ್ತು. ತುಪ್ಪ ನೀವು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ. ತುಪ್ಪದಲ್ಲೇ ಈ ರೀತಿ ಕಲರ್ ಚೇಂಜ್ ಆಗೋ ಹಾಗೆ ಫ್ರೈ ಮಾಡ್ಕೊಳ್ಳಿ. ಗೊತ್ತಾಗುತ್ತೆ ನಿಮಗೆ ಫ್ರೈ ಮಾಡ್ತಾ. ಒಂದು ರೀತಿ ಇದು ಈಸಿ ರೆಸಿಪಿ ಅಂತಲೇ ಹೇಳ್ಬೋದು. ಕ್ಯಾರೆಟು ತಿನ್ನಲ್ಲ ಅನ್ನೋರು ಅವರಿಗೆ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೆ ತಿನ್ಕೋತಾರೆ. ಸೊ ಕ್ಯಾರೆಟಲ್ಲೂ ತುಂಬ ವಿಟಮಿನ್ ಇದೆ ಅಲ್ಲ, ಹಾಗಾಗಿನೇ ನಾನು ಕೂಡ ಮಾಡ್ತಾಯಿದ್ದಿದ್ದು. ಸೊ ನೀವು ಓದ್ ಬ್ಲಾಗಲ್ಲಿ ನೋಡಿದ್ರಿ ನಾನು ಕ್ಯಾರೆಟ್ ಎಷ್ಟೊಂದು ತಂದಿದ್ದೆ ಅಲ್ಲ, ಹಾಗಾಗಿ ಈ ರೀತಿ ಮಾಡ್ತಾಯಿದ್ದೀನಿ. ಸೊ ಇದು ಕಲರ್ ಚೇಂಜ್ ಆಗೋದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ.
ನೋಡಿ ಈ ರೀತಿ ಕಲರು ಚೇಂಜ್ ಆಗೋವರೆಗೂ ನಾವು ಅದನ್ನು ಕ್ಲೀನಾಗಿ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ತಾ ಮಾಡ್ತಾ ನಮಗೆ ಗೊತ್ತಾಗುತ್ತೆ. ಸೊ ನಾವೇನಾದ್ರು ಪ್ಲೇಟ್ ಏನಾದರೂ ಕ್ಲೋಸ್ ಮಾಡಿಬಿಟ್ರೆ ಅದು ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ಪ್ಲೇಟೇನು ಕ್ಲೋಸ್ ಮಾಡಬಾರ್ದು, ಕ್ಲೀನಾಗಿ ನಾವೇ ಫ್ರೈ ಮಾಡ್ತಾ ಇರಬೇಕು. ಹಾಲು ಹಾಕಿದ್ಮೇಲೆ ಬೇಕಾದರೆ ಪ್ಲೇಟ್ ಕ್ಲೋಸ್ ಮಾಡ್ಬೋದು, ಪ್ರಾಬ್ಲಮ್ ಇಲ್ಲ. ಬಟ್ ಇವಾಗ ಕ್ಲೀನಾಗಿ ಕಲರ್ ಚೇಂಜ್ ಆಗೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು. ಸೊ ಅದು ಕಲರ್ ಚೇಂಜ್ ಆಗುತ್ತೆ, ನಮಗೆ ಗೊತ್ತಾಗುತ್ತೆ. ಫ್ರೈ ಎಲ್ಲ ಆದಮೇಲೆ ಹಾಲನ್ನ ಆ್ಯಡ್ ಮಾಡ್ಕೋಬೇಕು. ನಾನು ಸ್ವಲ್ಪನೇ ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಿದ್ದೆ. ನೋಡಿ ಅಲ್ಲಿ ಅದು ಕ್ಯಾರೆಟ್ ಕಲರು ಹಾಲಿಗೆ ಬರ್ತಾಯಿದೆ, ಕಲರ್ ಚೇಂಜ್ ಆಗ್ತಿದೆ, ಅಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ. ಸೊ ನಾನು ಸ್ವಲ್ಪನೇ ಹಾಲು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋತಿದ್ದೆ. ಯಾಕಂದರೆ ಹಾಲು ಜಾಸ್ತಿ ಆಗುತ್ತೇನೋ, ಸ್ವಲ್ಪ ಎತ್ತಿ ಇಡೋಣ ಅಂತ ಹೇಳಿ. ಬಟ್ ಆಮೇಲೆ ಹಾಲು ಕರೆಕ್ಟಾಗಿ ಆಯಿತು. ಹಾಲು ಜಾಸ್ತಿ ಹಾಕಿ ಕ್ಲೀನಾಗಿ ಬೆಂದಾಗ ಅದು ಸಾಫ್ಟಿಯಾಗಿ ಬರುತ್ತೆ. ಸೊ ಹಾಗಾಗಿ ನಾನು ಹಾಲೆಲ್ಲ ಕ್ಲೀನಾಗಿ ಬೇಯಲಿ ಅಂತ ಹೇಳಿ ಹಾಲು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೆ ನಾನು. ಸೊ ನೀವು ಬೇಕಾದರೆ ನೋಡಿಕೊಂಡು ಕಡಿಮೆ ಹಾಕೋಬೋದು, ಪ್ರಾಬ್ಲಮ್ ಇಲ್ಲ. ಗೈಸ್ ನೋಡಿ, ಹಾಲಲ್ಲಿ ಕ್ಲೀನಾಗಿ ಬೆಂದಿದೆ. ಈ ರೀತಿ ಕ್ಲೀನಾಗಿ ಹಾಲಲ್ಲಿ ಕುದ್ದಾದ್ಮೇಲೆ ನಾವು ಶುಗರ್ನ ಆ್ಯಡ್ ಮಾಡ್ಕೋಬೇಕು. ಸೊ ಆ ಸಕ್ಕರೆನ ನೀವು ನೋಡಿ ಹಾಕ್ಕೊಳ್ಳಿ, ಆವಾಗಲೇ ಇರೋ ಮುತ್ಕೊಬಿಟ್ಟೈತೆ. ಸೊ ಇವಾಗ ಶುಗರ್ನ ಆ್ಯಡ್ ಮಾಡ್ಕೋತೀನಿ. ನಾನು ಸಕ್ಕರೆ ಇಷ್ಟು ಹಾಕೋದಿಲ್ಲ, ನೋಡಿ ಹಾಕೋತೀನಿ, ಯಾಕಂದರೆ ಜಾಸ್ತಿ ಇದಾಗ್ಬಿಡುತ್ತೆ. ನನಗೆ ಜಾಸ್ತಿ ಸ್ವೀಟ್ ಇಷ್ಟ ಇಲ್ಲ. ಸೊ ನಿಮ್ಮ ಮನೇಲಿ ಜಾಸ್ತಿ ಸ್ವೀಟ್ ಇಷ್ಟ ಇದ್ದರೆ ಮತ್ತು ಮಕ್ಕಳಿದ್ದರೆ ನೀವು ಸ್ವಲ್ಪ ಶುಗರ್ನ ಜಾಸ್ತಿ ಆ್ಯಡ್ ಮಾಡ್ಕೊಳ್ಳಿ. ನನಗೆ ಇಷ್ಟೇ ಸಾಕು. ಅಂದರೆ ಹಾಲು ಹಾಕಿರ್ತೀವಲ್ಲ, ಹಂಗಾಗಿ ಶುಗರ್ ಸ್ವಲ್ಪ ಜಾಸ್ತಿ ಬೇಕು ಅಷ್ಟೇ. ಸೊ ಇದು ಇವಾಗ ಇನ್ನೂ ಕ್ಲೀನಾಗಿ ಫ್ರೈ ಆಗಬೇಕು. ನೀವು ಇದನ್ನು ಸಿಮ್ಮಲ್ಲಿ ಇಟ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳಿ. ನಾನಿವಾಗ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿಬಿಡ್ತೀನಿ, ಕ್ಲೀನಾಗಿ ಫ್ರೈ ಆಗಲಿ. ಸೊ ಆಮೇಲೆ ತೋರಿಸ್ತೀನಿ. ಅದು ಹಾಕಬೇಕು ಒಂದು ನಿಮಿಷ ಗೈಸ್. ಇವಾಗ ಓಪನ್ ಮಾಡ್ತಾ ಇದ್ದೀನಿ, ಹೆಂಗಾಗಿದೆ ಅಂತ ನೋಡೋಣ ಗೈಸ್. ನೋಡಿ ಕಂಪ್ಲೀಟಾಗಿ ಆಗಿದೆ. ಇಷ್ಟು ಅದ ಬೇಕು, ಹಾಲೆಲ್ಲ ಸುಂಡಿ ಇಷ್ಟು ಇರಬೇಕು. ಇವಾಗ ಇದಕ್ಕೆ ನಾನು ದ್ರಾಕ್ಷಿ ಗೋಡಂಬಿನ ಆ್ಯಡ್ ಮಾಡ್ಕೊತೀನಿ. ಇನ್ನೂ ಹಾಲೆಲ್ಲ ಸುಂಡೋಗ್ಬಿಟ್ರೆ ಅಷ್ಟು ಟೇಸ್ಟ್ ಇರೋದಿಲ್ಲ. ಹಾಗಾಗಿ ಇವಾಗ ಏನು ಅದ ಇದೆ. ಸೊ ಇದು ಪರ್ಫೆಕ್ಟ್ ಆಗಿದೆ. ಇವಾಗ ನಾನು ಸ್ವಲ್ಪ ಹೊತ್ತು ಇಟ್ಟು ಆಮೇಲೆ ಸಂಜೆಗೆ ಹಾಕ್ಕೊಡ್ತೀನಿ, ನೋಡೋಣ ಅವರು ಏನು ಹೇಳ್ತಾರೆ ಅಂತ. ಗೈಸ್, ದ್ರಾಕ್ಷಿ ಗೋಡಂಬಿ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಬಿಟ್ಟಾಗ ಅದೆಲ್ಲ ಕ್ಲೀನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಇಲ್ಲಿ ಸಂಜೆಗೆ ಹಾಕಿಟ್ಟಿದ್ದೀನಿ, ಬಿಸಿ ಕೈಲಿ ಹಿಡ್ಕೊಳಕ್ಕೆ ಆಯ್ತಲ್ಲ. ಸೊ ನೋಡಿ ಚೆನ್ನಾಗಿ ಆಗಿದೆ ಅನಿಸ್ತಾ ಇದೆ. ಸಂಜೆ ಕೊಡ್ತೀನಿ, ನಾನೇನು ಹೇಳ್ತಾನೆ. ಟೆಕ್ ಬಿಸಿ ಗೊತ್ತಿಲ್ಲ, ಒಂದ್ಸಲ ಮಾಡಿರ್ಲಿಲ್ವಾ? ನೀನು ಫಸ್ಟ್ ತಿನ್ನು, ನೀನು ತಿಂದೇಳು, ನಿನ್ನ ಮೇಲೆ ಎಕ್ಸ್ಪೆರಿಮೆಂಟು. ಅದು ತುಪ್ಪ ಇದಾಗೋಗುತ್ತಲ್ಲ, ಬಿಸಿಲೇ ತಿನ್ನಬೇಕು. ಹೆಂಗೈತೆ ನಿಜ? ಆನೆಸ್ಟಾಗಿ ರಿವ್ಯೂ ಕೊಡು, ಆಗ ಅವರು ಮಾಡ್ತಾರೆ. ನಾನು ತಿಂದು ಹೇಳ್ತೀನಿ ರೀ, ಆನೆಸ್ಟಾಗಿ ಹೇಳ್ತೀನಿ. ನಾನು ನೀನು ಮಾಡಿರೋದು ಚೆನ್ನಾಗಿದೆ ಅಂತಲೇ ಹೇಳ್ತೀನಿ. ಹಿಂಗೈತೆ ನಾನು ಮಾಡಿದ್ದು. ನಿಜವಾಗ್ಲೂ ಚೆನ್ನಾಗೈತೆ. ಸ್ವೀಟ್ ಸ್ವಲ್ಪ ಜಾಸ್ತಿ ಆಯ್ತಲ್ವಾ? ಅಲ್ಲ, ಅದಾಕ್ಬಿಟ್ಟಿದ್ರೆ ಇನ್ನೂ ಜಾಸ್ತಿ ಆಯ್ತಿತ್ತು ನನ್ನ ಪ್ರಕಾರ. ಇವಾಗ ಸ್ವೀಟ್ ಸ್ವಲ್ಪ ಜಾಸ್ತಿನೇ ಅನ್ನಿಸ್ತೈತೆ ನನಗೆ, ಯಾಕಂದರೆ ನಾನು ಸ್ವೀಟ್ ತಿನ್ನಲ್ವಲ್ಲ, ಹಾಗಾಗೋ ಏನೋ ಗೊತ್ತಿಲ್ಲ. ಬಟ್ ಸೀರಿಯಸ್ ಆಗಿ ಚೆನ್ನಾಗೈತೆ. ಫುಲ್ ಸಾಫ್ಟಿ ಆಗೈತಲ್ಲ ಸಂಜು? ಫುಲ್ ಸಾಫ್ಟಿ ಒಂಥರ ಚೆನ್ನಾಗೈತೆ. ಹಿರೇನಂತ ಹಾಕ್ಸ್ಕೊಡ್ತೀನಿ. ನಾನು ಖಾಲಿ ಮಾಡ್ಬಿಡ್ತೀನಿ. ಏನು ಗೊತ್ತಾ, ರೈಸ್ ಐಟಮ್ಸಲ್ಲಿ ಏನಾದ್ರು ತಿನ್ನಿಸು ಅಂದರೆ ದಪ್ಪ ಉಂಡೆ ಮಾಡಿ ತಿನ್ನಿಸ್ಬಿಡ್ತಾನೆ. ಇದನ್ನು ತಿನ್ನಿಸು ಅಂದರೆ ಸ್ಪೂನಲ್ಲಿ ಬರ್ತಾನೆ ಇಲ್ಲ. ಅದು ಸ್ವಲ್ಪನೇ
ಎತ್ಕೊಂಡು ತಿನ್ನಿಸ್ತವನೆ ಅವ್ನಿಗೆ ಹಾಕಿರೋದು ಅಂತ. ಸೊ ನಾನು ಇನ್ನೂ ಎತ್ತಿಟ್ಟಿದ್ದೀನಿ, ನಾನು ಸಪ್ರೇಟ್ ಹಾಕೊಂಡು ತಿಂತೀನಿ. ಸೀರಿಯಸ್ಲಿ ಚೆನ್ನಾಗಾಗೈತೆ, ಸಾಫ್ಟಿ ಆಗೈತೆ. ನನಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು. ಸೊ ಸ್ವೀಟ್ ತಿನ್ನೋರಿಗೆ, ಲೈಕ್ ಮಾಡೋರಿಗೆ ಸರಿ ಹೋಗುತ್ತೆ, ಓಕೆ. ಬಟ್ ನಾನು ಇನ್ನೊಂದು ಸ್ವಲ್ಪ ಸಕ್ಕರೆ ಎತ್ತಿಟ್ನಲ್ಲ, ಅದನ್ನೇನಾದರೂ ಹಾಕ್ಬಿಟ್ಟಿದ್ರೆ ಇನ್ನೂ ಜಾಸ್ತಿನೇ ಸ್ವೀಟ್ ಆಗೋಯ್ತಿತ್ತು. ಸದ್ಯ ಅದನ್ನು ಹಾಕಲಿಲ್ಲ, ನಾನು ಸ್ವಲ್ಪ ಮಡಿಗೆ ಒಳ್ಳೇದು ಮಾಡಿದೆ ನಾನು. ಸೊ ಚೆನ್ನಾಗಾಗಿದೆ, ನೀವೊಂದ್ಸಲ ಟ್ರೈ ಮಾಡಿ. ತುಂಬ ಈಸಿ ರೆಸಿಪಿ ಇದು, ಜಾಸ್ತಿ ಏನು ಟೈಮ್ ಹಿಡಿಯಲ್ಲ, ಬೇಗನೆ ಆಗುತ್ತೆ. ಸೊ ನಿಮ್ಮನೇಲಿ ಏನಾದರೂ ಕ್ಯಾರೆಟ್ ಜಾಸ್ತಿ ಇದ್ದರೆ ಅಥವಾ ನಿಮ್ಮ ಮಕ್ಕಳೇನಾರು ಸ್ವೀಟ್ ತಿನ್ನಬೇಕು ಅಂತಂದರೆ ಸೊ ಒಂದ್ಸಲ ಈ ರೀತಿ ಟ್ರೈ ಮಾಡಿ, ಚೆನ್ನಾಗಾಗುತ್ತೆ. ಸೊ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಲವ್ ಯು ಆಲ್, ಬಾಯ್. ಸಂಜು ಟಿ ವಿ ನೋಡೋಕೆ ವೆಯ್ಟ್ ಮಾಡ್ತಾನೆ ಎಷ್ಟೊತ್ತು ವಿಡಿಯೋ ಆಫ್ ಮಾಡ್ತೀನಿ ಅಂತ. ಓಕೆ ಗೈಸ್, ಬಾಯ್.